ನಮಸ್ಕಾರ. ನಮ್ಮ ಚಾನಲ್ನ ವೀಕ್ಷಕರಿಗೆಲ್ಲ ಮತ್ತು ಅವ್ರ ಚಾನಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನೋಡೋಣ ಮಳೆಗಾಲದ ವೆರೈಟಿ ಅಂತ ಹೇಳ್ಬೋದು. ಹೈಬ್ರಿಡ್ ಯೋಗಿ 35 ಕ್ಲಾಸ್ ಕಂಪ್ನಿದು ಅಲ್ವಾ ಸರ್? ಹೌದು. ಫಾರ್ಮರ್ಸ್ ಈಗ ಸಾಕಷ್ಟು ಮಾಹಿತಿ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಕ್ಯಾಮ್ರಾ ಫೀಲಿಂಗ್ ಅಂದರೆ ಕ್ಯಾಮ್ರಾ ಎದುರುಗಡೆ ಬರೋದಕ್ಕೆ ತುಂಬ ಜನ ಎದುರ್ಕೊಂತಾರೆ. ಬಂದ್ರೂ ಅವ್ರಿಗೆ ಬರೋದಿಲ್ಲ ಡೈಲಾಗ್ಗಳು. ನೀವು ಏನಾದರೂ ಇನ್ಫಾರ್ಮೇಷನ್ ಕೊಟ್ಕೊಳ್ಳಿ, ನಾವು ತೋಟನ ಫ್ರೀಯಾಗಿ ನಿಮ್ಗೆ ಬಿಟ್ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಗಳು ಶೇರ್ ಮಾಡ್ಕೊತೀರಾ? ಸಾಮಾನ್ಯವಾಗಿ ಇನ್ನ ಟೊಮೊಟೊ ಬೆಳೆ ವಿಚಾರಕ್ಕೆ ಬಂದಾಗ ಎಲ್ಲ ಗೊತ್ತೇ ಇರುತ್ತೆ. ಸೀಸನ್ನು ಅನ್ಸೀಸನ್ನು ಇವೆಲ್ಲ ಕಥೆಗಳು. ಸೀಸನ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಬೆಳೆನೂ ಒಂದ್ ಸ್ವಲ್ಪ ಚೆನ್ನಾಗಿ ಆಗ್ಬೇಕು, ಬೆಲೆಗಳು ಒಂದ್ ಸ್ವಲ್ಪ ಚೆನ್ನಾಗಿ ಸಿಗ್ಬೇಕು ಅಂತ ಒಂದು ಲೆಕ್ಕಾಚಾರಕ್ಕೆ ಹೇಳ್ತಾರೆ. ಆ ಒಂದು ವಿಚಾರಕ್ಕೆ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಏಪ್ರಿಲ್ ಅಲ್ಲಿ ಸುಮಾರು ಜನ ಎಕರಾರು ಗಟ್ಲೆ ನಾಟಿ ಮಾಡಿದ್ದಾರೆ. ನಾವು ಬಂದು ಪ್ರತಿ ಸರ್ತಿನೂ ಹೇಳ್ತೀರಿ, ಅಂದ್ರೆ ಚಿಕ್ಕದಾಗಿ ಪುಟ್ದಾಗಿ ಮಾಡ್ಕೊಳ್ಳಿ. ಟೊಮೊಟೊ ವಿಚಾರಕ್ಕೆ ಬಂದಾಗ ಟೊಮೊಟೊ ಎಷ್ಟು ಕಡಿಮೆ ಬೆಳೆದ್ರೆ ಅಷ್ಟು ರೇಟು ನಮ್ಗೆ ಒಳ್ಳೆ ರೇಟ್ಗಳು ಸಿಗ್ತದೆ ಅಂತ. ಬಟ್ ಆದ್ರೇನು ರೈತರು ಎಲ್ಲೋ ಒಂದ್ ಕಡೆ ಎಡವೋದಿಲ್ಲಪ್ಪ ಅಂತ ಹೇಳಿದ್ರೆ, ಒಂದ್ ಸರ್ತಿ ಹಾಕಿ ಒಳ್ಳೆ ರೇಟ್ ಸಿಕ್ಬಿಡ್ತಂದ್ರೆ ನಾವೆಲ್ಲೋ ಹೊಟ್ಟೋಗ್ತೀರಿ ಅಂದ್ರೆ ಬೇಜಾರ್ ಮಾಡ್ಕೋಬೇಡ್ರಿ. ಒಂದು ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗ್ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಯೋಚನೆ ಮಾಡಿ ಮೊದಲನೇ ಮಾಡೋದು ತಪ್ಪೇನಪ್ಪ ಅಂತ ಹೇಳಿದ್ರೆ ಎಕರಾರ್ ಗಟ್ಲೆ ಹಾಕ್ಬಿಡೋದು. ಈಗ 2 ಎಕರೆ ಇದೆ ಅಂದ್ರೆ 2 ಎಕರೆನೂ ಟೊಮೊಟೊ, 3 ಎಕರೆ ಇದೆ ಅಂದ್ರೆ 3 ಎಕರೆನೂ ಟೊಮೊಟೊ, 4 ಎಕರೆ 5 ಎಕರೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸುಮಾರು ಜನ ಎಲ್ಲಾರು ಬೆಳೆದ್ ಬಿಟ್ರೆ ಅಂದ್ರೆ ತಿನ್ನೋರು ಯಾರು ಇರ್ತಾರೆ ಈ ಟೊಮೊಟೊನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಬೇಸಿಕ್ ಥಿಂಗ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತ ತುಂಬಾ ನಿಮ್ಗೆಲ್ಲ ಯೂಸ್ ಆಗ್ತದೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ನಮ್ ಕಡೆನೂ ಏನಂತ ಹೇಳಿದ್ರೆ ಬೆಳೆಗಳು ಮಾಡ್ತಾರೆ. ಇವಾಗ 1 ಎಕರೆ ಐತೆ ಅಂತ ಹೇಳಿದ್ರೆ 4 ತರ ಬೆಳೆ ಮಾಡ್ತಾರೆ. ಪ್ರತಿ ಅರ್ಧ ಎಕರೆ ಒಂದೊಂದು ಬೆಳೆ ಮಾಡ್ತಾರೆ. ಏನಕ್ಕೆ ಗೊತ್ತಾ? ರೀಸನ್ ಒಂದೇ, ಯಾವುದೇ ರೀತಿಯಲ್ಲಾದ್ರೂ ಆಗ್ಲಿ ಒಂದಷ್ಟು ಆದಾಯ ಗಳಿಸ್ಬೇಕು ಅಂತ. ಈಗ 2 ಎಕರೆನೂ ಟೊಮೊಟೊ ಮಾಡಿ ಲಾಸ್ ಆಗೋದಕ್ಕಿಂತ ಅಟ್ಲೀಸ್ಟ್ ನಾವು ಒಂದು ಅರ್ಧ ಎಕರೆ ಟೊಮೊಟೊ ಮಾಡಿ ಇನ್ನ ಉಳಿದಿದ್ದ 2 ಎಕರೆನಲ್ಲಿ 1.5 ಎಕರೆ ಬೇರೆ ಒಂದೊಂದು 4 ವಿಧವಾದ ಬೆಳೆಗಳು ಬೆಳೆದ್ರೆ ಏನಕ್ಕೆ ಲಾಸ್ ಬರ್ತದೆ? ಸೊ ಇದನ್ನ ನೀವು ಬೇಜಾರಾಗಿ ತಿಳ್ಕೊಬೇಡ್ರಿ ಯಾರೂ ಅಷ್ಟೇ. ನಾನು ಅದಕ್ಕೆ ಈ ಸರ್ತಿ ಏಪ್ರಿಲ್ ಅಲ್ಲಿ ಯಾವುದೇ ರೀತಿಯಾದ ಟೊಮೊಟೊ ವಿಡಿಯೋಗಳನ್ನ ಜಾಸ್ತಿ ಹಾಕಕ್ಕೆ ಹೋಗ್ಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದು ಬಯೋಸೀಡ್ಸ್ ಅವ್ರದ್ದು ಒಂದು ವಿಡಿಯೋ ಕೊಟ್ಟಿದ್ದೆ. ಅದಾದ್ಮೇಲೆ ಈಗ ಸಿಂಪಲ್ ಆಗಿ ಹೀಗೆ ಬರ್ತಾ ಇದ್ರೆ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಬೆಳೆದಿರುವಂತ ಒಂದು ತೋಟ ಇದು. ಸೊ ನೋಡ್ಲಿಕ್ಕೂ ಚೆನ್ನಾಗಿತ್ತು, ಬೆಳೆನೂ ಚೆನ್ನಾಗಿತ್ತು. ಅದಕ್ಕೆ ಮಾಹಿತಿ ಕೇಳೋಣ ಅಂತ ಬಂದಿದ್ದು. ಅವರು ರೈತರು ನಿಮ್ ಜೊತೆ ಮಾಹಿತಿ ಹಂಚ್ಕೋತೀರಿ, ನಾವು ಕ್ಯಾಮ್ರಾ ಎಲ್ಲ ಫೇಸ್ ಮಾಡಲ್ಲ ಅಂತ ಹೇಳಿದ್ರು. ಆ ಒಂದು ಉದ್ದೇಶಕ್ಕೆ ಬಂದಿರೋದು. ದಯವಿಟ್ಟು ಕ್ಷಮೆ ಇರ್ಲಿ, ಏನಾದ್ರು ನಾನು ಮನ್ಸು ನೋವಾಗೋ ತರ ಏನಾದ್ರು ನಿಮ್ಗೆ ಮಾತಾಡಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಒಂದು ಕ್ಷಮೆ ಇರ್ಲಿ. ವಿಡಿಯೋಗೆ ಹೋಗೋಣ. ಸರ್, ಈಗ ನಾವು ಬಂದಿರೋದು ವೆರೈಟಿ ಯಾವ್ದು ಸರ್? ಇದು ನಾವು ಬಂದಿರೋದು ಈಗ ಏನಂತ ಹೇಳಿದ್ರೆ, ಇವಾಗ ಸೀಸನ್ ಅಲ್ಲಿ ಬಂದು ನಾರ್ಮಲ್ ಆಗಿ ಮಳೆಗಾಲಕ್ಕೆ ಲೆಕ್ಕಾಚಾರಕ್ಕೆ ಬಂದಾಗ ನಾಟಿ ಅಂತ ಹೇಳಿದ್ರೆ ಎಲ್ಲಾರು ಕೆಲವೊಬ್ರು ಸಾಹೋ ಇಲ್ಲ ಜೈಹೋಗ್ ಹೋಗ್ತಾರೆ. ಬಾಹೋ ಅಂತೂ ಶುದ್ಧವಾಗಿ ಮಳೆಗಾಲದಲ್ಲಿ ಹೋಗ್ಲೇಬಾರ್ದು ನಾಟಿ ವಿಚಾರಕ್ಕೆ ಬಂದಾಗ. ಇನ್ನು ಹೈಬ್ರಿಡ್ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಟಾಪ್ ನಾಚ್ ಆಗಿ ಬರೋದು ಯೋಗಿನೇ ಅಂತ ಹೇಳ್ಬಿಟ್ಟು ಸುಮಾರು ಜನ ರೈತರ ಒಪಿನಿಯನ್. ಅದು ನೀವಿಲ್ಲೇ ಕಣ್ಮುಂದೆನೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದೊಂದು ಈಗ ಈ ಕಲರ್ ಬಂದಿದೆಯಲ್ವಾ, ಈ ಕಲರ್ ಅನ್ನೋದು ಸಹ ಹೆಂಗಿದೆ ಅಂತ ಹೇಳಿದ್ರೆ ಕಲ್ಲಿದ್ದಂಗಿದೆ. ನೀವು ಬೇಕಾದ್ರೆ ಗಮನಿಸ್ಬೋದು. ನಾನು ಪ್ರೆಜರ್ ಹಾಕಿ ಎಷ್ಟು ಪ್ರೆಜರ್ ಹಾಕಿ ಪ್ರೆಸ್ ಮಾಡಿದ್ರೆ ಇದು ಹೊಡೆಯೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಹೊಡೆದ್ರೇನು ಅಷ್ಟೇ ತಕ್ಷಣ ಇದಾಗಲ್ಲ, ನಿಧಾನಕ್ಕೆ ಬ್ರೇಕ್ ಆಗಿ ಈ ರೀತಿ ಕಡಿಮೆ ಇದೆ. ಪಲ್ಪ್ ಅನ್ನೋದು ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ತುಂಬಾನೇ ಚೆನ್ನಾಗಿದೆ. ಬಟ್ ಅಂದ್ರೆ ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ಇರ್ತದೆ. ಅಂದ್ರೆ ಇದನ್ನ ಆಲ್ರೆಡಿ ಬೆಳೆದಿರೋ ಅಂತವ್ರಿಗೆ ಗೊತ್ತಿರ್ತದೆ ಇದ್ರ ಬಗ್ಗೆ. ಸೊ ಕೆಲವೊಬ್ರು ತೋಟಗಳಲ್ಲಿ ಚೆನ್ನಾಗಿರೋದಿಲ್ಲ ಬೆಳೆ, ಅಂತವ್ರು ಒಂದ್ ಸ್ವಲ್ಪ ನೆಗೆಟಿವ್ ಕಾಮೆಂಟ್ ಹಾಕ್ಬೋದೇನೋ, ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಬಿಟ್ಟಾಕೋಣ. ಇದು ಬಂದು ಕ್ಲಾಸ್ ಕಂಪ್ನಿ ಯೋಗಿ 35. ಸರಿ ಸರ್, ಈಗ ಇವ್ರು ನಮ್ಮ ತೋಟದಲ್ಲಿ ರೈತರು ಕೊಟ್ಟಿರೋ ತೋಟದಲ್ಲಿ ಡಿಸ್ಟೆನ್ಸ್ ಗಳೆಲ್ಲ ಕರೆಕ್ಟ್ ಆಗಿದೆಯಾ ಅಂತ? ಡಿಸ್ಟೆನ್ಸ್ಗಳು ಅಂತರಗಳ ವಿಚಾರಕ್ಕೆ ಬಂದಾಗ ನಾನೇ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇನೆ, ಪ್ರತಿಯೊಂದು ಬೆಳೆಗೂ ಅಷ್ಟೇ ಸಾಮಾನ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಅದಕ್ಕೆ ಅನ್ನೋದ ಒಂದು ಪರ್ಟಿಕ್ಯುಲರ್ ಆಗಿ ಅಂತರಗಳನ್ನ ಕೊಟ್ಟು ಮಾಡ್ಬೇಕು ಬೆಳೆಗಳನ್ನ ಅಂತ ಹೇಳ್ತಾರೆ. ಜಾಸ್ತಿ ಯಥೇಚ್ಛವಾಗಿ ಒಂದ್ರ ಪಕ್ಕದಲ್ಲಿ ಒಂದು ನಾಟಿ ಮಾಡ್ಬಿಟ್ರೆ ನಮ್ಗೆ ಇಳುವರಿ ಅನ್ನೋದು ಬರೋದಿಲ್ಲ, ಕಾಯಿ ಸೈಜ್ ಅನ್ನೋದು ಬರೋದಿಲ್ಲ. ಈಗ ನೋಡಿ, ಈ ಒಂದು ಗಿಡಗಳನ್ನ ಏನಾದ್ರು ತುಂಬಾ ಹತ್ತಿರದಲ್ಲೇ ನಾಟಿ ಮಾಡಿದ್ರೆ ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ತುಂಬಾ ಚೆನ್ನಾಗುತ್ತೆ ಅಂತ ಹೇಳಿದ್ರೆ ಗಿಡದ ಬೆಳವಣಿಗೆ ಬಂದು ನಿಮ್ಗೆ ಇಷ್ಟುದ್ದ ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಗಿಡದ ಬೆಳವಣಿಗೆನೂ ಆಗ್ಬೇಕು, ಒಂದು ಮೀಡಿಯಂ ಆಗಿ ಆಗ್ಬೇಕು, ಜೊತೆಗೆ ನಮ್ಗೆ ಫಸಲು ಅನ್ನೋದು ಜಾಸ್ತಿ ಹಿಡಿಬೇಕು ಅಂತ ಹೇಳಿದಾಗ ಅದಕ್ಕೆ ಬೇಕಾಗಿರೋ ಅಂತರನ, ಸೂಕ್ತವಾದ ಅಂತರನ ಕೊಟ್ರೇನೆ ತುಂಬಾ ಚೆನ್ನಾಗಾಗೋದು. ಈಗ ಈ ಒಂದು ಫಾರ್ಮರ್ ಕೊಟ್ಟಿರೋ ಅಂತರ ಬಂದು ಬೆಡ್ಡಿಂದ ಬೆಡ್ಗೆ ಸುಮಾರು ನೋಡಿ, ಇಲ್ಲಿ ಎಷ್ಟು ಆರಾಮಾಗಿ ಪ್ರೀಶಿಯಸ್ ಆಗಿದೆ ಅಂತ ಹೇಳಿದ್ರೆ 5.5 ಅಡಿ ಕೊಟ್ಟಿರ್ತಾರೆ. ಸೊ ಇದೊಂದು ಅಂತರ, ಇದು ಸಾಲಿಂದ ಸಾಲಿಗೆ. ಸಸಿಯಿಂದ ಸಸಿ ಅಂತರಕ್ಕೆ ಲೆಕ್ಕಾಚಾರಕ್ಕೆ ಬಂದಾಗ ಈ ಒಂದು ಫಾರ್ಮರ್ಸ್ ಬಂದು ಲೇಬರ್ಸ್ಗೆ ಆಕ್ಚುಲಿ 2.5 ಅಡಿ ಮೇಲೆ ಹಾಕ್ರಿ ಅಂತ ಹೇಳಿದ್ರಂತೆ ಹೋಲ್ಸು. ಬಟ್ ಅವರು ಬಂದು ಒಂದ್ ಸ್ವಲ್ಪ ಹತ್ತಿರದಲ್ಲೇ ಹಾಕಿರೋ ಕಾರಣಕ್ಕೆ ಈಗ ನೋಡಿ, ಗಿಡದಿಂದ ಗಿಡಕ್ಕೆ ಬಂದು ಸುಮಾರು 1.5
1.25 ಅಡಿ ಅಷ್ಟು ಬರ್ತದೆ. ಇಲ್ಲಿ ನೀವು ಗಮನಿಸಬಹುದು ಡಿಸ್ಟೆನ್ಸ್. ಸೊ ಆದ್ರೇನು ಸಹ ನೀವು ಇಲ್ಲಿ ಗಮನಿಸಬಹುದು ಕಾಯಿ ಸೆಟ್ಟಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿದೆ. ಇಲ್ಲಿ ತೋರಿಸಿ ಸರ್, ಇಲ್ಲಿ ನೋಡಿ, ಇಲ್ಲಿ ಬುಡದಿಂದ ಹಿಡಿದು ಕಟಿಂಗ್ ಅನ್ನೋದು, ಇದು ಸೆಟ್ಟಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿದೆ. ಈಗ ಒಂದ್ ಸೈಡ್ ತೋರಿಸ್ತಾ ಇದೀರಿ, ಇನ್ನ ಒಳಗಡೆ ಎಲ್ಲ ಬಂದು ಕಾಯಿ ಎಲ್ಲ ತುಂಬಾನೇ ಇದೆ. ಇಲ್ಲಿ ಗಮನಿಸಬಹುದು ನೀವು, ಸೊಪ್ಪು ಜಾಸ್ತಿ ಇರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ನೋಡಿ ಇಲ್ಲೆಲ್ಲ ಸ್ಟೆಪ್ ಆಗಿ ಹಿಡಿದಿದೆ. ಅಲ್ಲಿಗೂ ಅದಾದ್ಮೇಲೆ ನೋಡಿ ಇಲ್ಲಿ ಮೇಲೆವರೆಗೂ ಸಹ ನಿಮ್ಗೆ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಆಗ್ತಾ ಬಂದಿದೆ. ಸೊ ಈ ತಳಿ ಬಗ್ಗೆ ಆಲ್ರೆಡಿ ಬೆಳೆದಿರೋರು ಅವ್ರ ಒಪಿನಿಯನ್ ಶೇರ್ ಮಾಡ್ಕೊಳ್ಳಿ, ಹೇಗಿದೆ, ಚೆನ್ನಾಗಿದೆಯಾ ತಳಿ ಅಂತ. ಮತ್ತೆ ಏನಾದ್ರು ಫೀಡ್ಬ್ಯಾಕ್ ಕೊಡೋರಿದ್ರೆ ದಯವಿಟ್ಟು ಬ್ಯಾಡ್ ತರ ಹಾಕ್ದಿರಾ ಅದನ್ನ ಕರೆಕ್ಟ್ ಆಗಿ ಸೂಕ್ತವಾದ ಕಾಮೆಂಟ್ ಹಾಕಿ. ಇದ್ರಲ್ಲಿ ನಿಮ್ಗೆ ಕಾಣಿಸ್ಕೊಂಡ್ರೆ ಸಮಸ್ಯೆ ಒಂದು ಇದು ಏನೋ ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಅಂತ ನಾನು ಅನ್ಕೊಂಡೆ. ನೀವೇನಾದ್ರು ಗುರ್ತಿಸೋದಂತ ಹೇಳಿದ್ರೆ ಇಲ್ಲಿ ನೋಡಿ ಲೈಟ್ ಆಗಿ ಪಿಂಕ್ ಕಲರ್ ಚೇಂಜ್ ಆಗಿದೆ. ಇದು ನ್ಯೂಟ್ರಿಷನ್ ಡಿಫಿಷಿಯನ್ಸಿನೇ. ಅಂದ್ರೆ ಈಗ ನೋಡಿ ಒಂದ್ ಕಡೆ ತುಂಬಾನೇ ಎಲ್ಲಾ ಹೆಲ್ತಿಯಾಗೇ ಇರುತ್ತೆ. ಕೆಲವೊಂದ್ ಕಡೆ ನೆಲದಲ್ಲಿ ಎಲ್ಲ ಒಂದ್ ಕಡೆ ಏನಾಗುತ್ತೆ, ಒಂದ್ ಸ್ವಲ್ಪ ಡಿಫಿಷಿಯನ್ಸಿ ಅನ್ನಂದ್ರೆ ಆ ನೆಲದಲ್ಲಿ ಬಂದು ಲಘು ಪೋಷಕಾಂಶಗಳ ಕೊರತೆ ಇದ್ದಾಗ ಆ ಒಂದು ನೆಟ್ ಅಂದ್ರೆ ಈಗ ನೋಡಿ ಆ ಕಡೆ ಲೈನ್ ಅಲ್ಲಿ ನೋಡೋದಾದ್ರೆ ಒಂದ್ ಅಷ್ಟಾಗ್ಲ ಮಾತ್ರ ಆ ರೀತಿ ತೊಂದರೆ ಇದೆ. ಇನ್ನು ಈ ಕಡೆ ಲೈನ್ ಅಲ್ಲಿ ನೋಡಿ ಇದೆಲ್ಲ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇಲ್ಲೊಂದು 2 ಗಿಡ 3 ಗಿಡ ಈ ರೀತಿಯಲ್ಲಿ ಇದೆ. ಸೊ ಇದನ್ನ ನಾವು ಹೇಳ್ಬೇಕಂತ ಹೇಳಿದ್ರೆ ಇಲ್ಲ ನೆಲದಲ್ಲಿ ಸ್ವಲ್ಪ ತೊಂದರೆ ಆಗಿರ್ತದೆ, ಇಲ್ಲ ಏನಾದ್ರು ಡ್ರಿಪ್ ಪೈಪ್ ಬ್ಲಾಕ್ ಆದ್ರೇನು ಅಲ್ಲಿ ಸಫಿಶಿಯಂಟ್ ಆಗಿ ಸಿಗ್ಲಿಲ್ಲ ಅಂದಾಗ್ಲೂ ಸಹ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಅದು ಸರ್ವೇ ಸಾಮಾನ್ಯ. ಬಟ್ ಏನಂತ ಹೇಳಿದ್ರೆ ಗಿಡದಲ್ಲಿ ಬದಲಾವಣೆ ನೋಡ್ಕೊಂಡು ಅದಕ್ಕೆ ಬೇಕಾಗಿರೋದನ್ನ ನಾವು ಕೊಡೋದು ಸೂಕ್ತ. ಸರ್ ನಿಮ್ಮ ಪ್ರಕಾರ ಆಯ್ತು ಸರ್, ಈಗ ಯಾವ್ಯಾವ ರೋಗ ಕಾಡ್ಬಹುದು, ಅದಕ್ಕೆ ಸೊಲ್ಯೂಷನ್ ಏನಾದ್ರು 1-2 ಮಾತು ಹೇಳೋದಾದ್ರೆ? ಅಂದ್ರೆ ಪ್ರತಿ ವರ್ಷ ಬಿದ್ದಂಗೆ ಏನಾದ್ರು ಈ ವರ್ಷ ಮಳೆಗಳು ಬಿದ್ದಿ ಇದ್ರೆ ಒಂದ್ ಸ್ವಲ್ಪ ರೋಗ ಲಕ್ಷಣಗಳು ಯಥೇಚ್ಛವಾಗಿ ಕಾಣಿಸ್ಕೊಳ್ತದೆ. ಬಟ್ ಅಂದ್ರೆ ಈ ವರ್ಷ ನಿಮ್ಗೆ ಗೊತ್ತಿರುತ್ತೆ ಯಾವ ಕಡೆನೂ ಅಷ್ಟೊಂದಾಗಿ ಹೇಳ್ಕೊಳ್ಳೋಂತ ಮಳೆಗಳಂತೂ ಆಗಿಲ್ಲ. ಬಟ್ ಇನ್ನು ಸಾಮಾನ್ಯವಾಗಿ ಮಳೆಗಾಲದ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಕಾಡೋದು ವೈರಸ್ ತೊಂದರೆಗಳು ಕಡಿಮೆ ಇರ್ತದೆ. ಯಾಕಂದ್ರೆ ವಾತಾವರಣ ಸ್ವಲ್ಪ ಮೋಡ ವಾತಾವರಣ ಇತ್ತಂತ ಹೇಳಿದ್ರೆ ಅಷ್ಟೊಂದಾಗಿ ವೈರಸ್ ತೊಂದರೆ ಬರೋದಿಲ್ಲ. ಜೊತೆಗೆ ಅಕ್ಕಪಕ್ಕದಲ್ಲಿ ಏನಾದ್ರು ನೋಡಿ, ಈಗ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಾದ ಬೇರೆ ಕ್ರಾಪ್ಸ್ ಅನ್ನೋದೇ ಇಲ್ಲ. ಇದೆಲ್ಲ ಬಂದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕ್ಲೀನ್ ಆಗಿ ಪ್ಲೈನ್ ಆಗಿದೆ. ಕೆಲವೊಂದ್ ಕಡೆ ಬಂದು ಈ ಫಾರೆಸ್ಟ್ ಬೇಸ್ಡ್ ಅಂದ್ರೆ ಮಹಾಗನಿ ಅದೆಲ್ಲ ನಾಟಿ ಮಾಡ್ಕೊಂಡಿರ್ತಾರೆ. ಈ ಕಡೆ ಬಂದೆಲ್ಲ ಖಾಲಿ ಇದೆ. ಇಂಥ ಸ್ಥಳಗಳಲ್ಲಿ ಎಲ್ಲ ಅಂತ ಹೇಳಿದ್ರೆ ರಸ ಇರೋ ಕೀಟಗಳ ಹಾವಳಿ ಸ್ವಲ್ಪ ಕಡಿಮೆನೆ ಇರ್ತದೆ. ಸೊ ಅದಕ್ಕೆ ವೈರಸ್ ಲಕ್ಷಣ ಅದೆಲ್ಲ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ರೋಗದ ಲಕ್ಷಣಕ್ಕೆ ಬಂದಾಗ ಇನ್ನು ಮಳೆಗಾಲದಲ್ಲಿ ಮೊದಲನೇದಾಗಿ ನಮಗೆ ಕಾಣಿಸ್ಕೊಳ್ಳೋದು ಬಂದು ಅರ್ಲಿ ಬ್ಲೈಟ್ ಅಂತ ಏನ್ ಹೇಳ್ತಾರೆ. ಅದು ಅರ್ಲಿ ಬ್ಲೈಟ್ ಅಂತ ಹೇಳಿದ್ರೆ ಪ್ರಾಥಮಿಕ ಅಂಗಮಾರಿ ಅಂತ ಕರೀತಾರೆ. ಪ್ರಾಥಮಿಕ ಅಂಗಮಾರಿ ಅಂತ ಹೇಳಿದ್ರೆ ನಿಮ್ಗೆ ಏನಿಲ್ಲ, ಎಲೆಗಳ ಮೇಲೆ ಚಿಕ್ಕದಾಗಿ ಚುಕ್ಕೆಗಳ ತರ ಸ್ಟಾರ್ಟ್ ಆಗುತ್ತೆ. ಚುಕ್ಕೆಗಳು ಅಂತ ಹೇಳಿದ್ರೆ ನಿಮ್ಗೆ ಟಾಸ್ಪೋ ವೈರಸ್ ಬಂದ್ರೂ ಚುಕ್ಕೆಗಳು ಸ್ಟಾರ್ಟ್ ಆಗುತ್ತೆ, ಅದು ಬೇರೆ ತರ ಕಾಣಿಸುತ್ತೆ. ಬಟ್ ಇದು ಬಂದು ಪ್ರಾಥಮಿಕ ಅಂಗಮಾರಿ ಬಂದು ಫಸ್ಟ್ ಎಲೆಗಳ ಮೇಲೆ ಸ್ವಲ್ಪ ಲೈಟ್ ಆಗಿ ಚುಕ್ಕೆ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಆ ಎಲೆ ಬಂದು ಹಳದಿ ಬಣ್ಣಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಇದಾದ್ಮೇಲೆ ಬಂದು ಅಂಗಮಾರಿ ಗೊತ್ತೇ ಇರ್ತದೆ ಎಲ್ಲಾರ್ಗು, ಬೆಂಕಿ ರೋಗ ಅಂತೆಲ್ಲ ಹೇಳ್ತಿರಲ್ವಾ. ಒಂದ್ ಎಲೆ ಮೇಲೆ ಅದು ಬಿತ್ತು ಅಂತ ಹೇಳಿದ್ರೆ ಒಂದು ಡಾಟ್ ಒಂದು ಇದು ಬಂದು ಇಷ್ಟ ಅಗಲ ಇರ್ತದೆ. ಅದು ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ಎಲೆ ಒಂದು ಸೊರಗ್ತದೆ. ಆಮೇಲೆ ಮೋಡ ವಾತಾವರಣ ತೇವಾಂಶ ಯಾವಾಗ ಡ್ರೈ ಆಗೋದಿಲ್ಲ, ರೆಗ್ಯುಲರ್ ಅಂದ್ರೆ ಕಂಟಿನ್ಯೂಸ್ ಆಗಿ ಮೋಡ ವಾತಾವರಣ ಇದ್ದು ಮಳೆ ಬೀಳ್ತಾನೆ ಇದ್ದು ಡ್ರೈ ಆಗದಿರ ಇರ್ತದೆ ನೋಡಿ, ಅವಾಗ ಇಮಿಡಿಯೇಟ್ ಆಗಿ ಅಟ್ಯಾಕ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಅಂದ್ರೆ ಪ್ರಾಥಮಿಕ ಅಂಗಮಾರಿಗೆ ನಾರ್ಮಲ್ ಆಗಿ ನಾವು ಲೈಟ್ ಆಗಿ ಯೂಸ್ ಮಾಡೋಂತ ಈ ಕಾಂಬಿನೇಷನ್ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಸಿಸ್ಟಮ್ಯಾಟಿಕ್ ಕಾಂಬಿನೇಷನ್ ಇರ್ತದಲ್ವಾ, ಅದು ಆಲ್ರೆಡಿ ಅಂಗಡಿನ ಇದು ಕಂಪ್ನಿಗಳವರು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ, ಕೆಲವೊಂದು ಇರ್ತವೆ, ಅದನ್ನ ಬಳಕೆ ಮಾಡ್ಕೋಬಹುದು. ಇನ್ನು ಅಂಗಮಾರಿ ವಿಚಾರಕ್ಕೆ ಬಂದಾಗ ಫಸ್ಟ್ ಅಲ್ಲೇ ಒಂದ್ ಸ್ವಲ್ಪ ಗಮನ ಕೊಟ್ಟು ಅದಕ್ಕೆ ಬೇಕಾಗಿರೋ ಸೂಕ್ತವಾದ ಔಷಧಿ, ಹೈಯರ್ ಎಂಡ್ ಔಷಧಿಗಳನ್ನ ಒಂದು ಸ್ವಲ್ಪ ಪ್ರಿವೆಂಟಿವ್ ಆಗಿ ಸ್ಪ್ರೇ ಮಾಡ್ಕೊಳ್ಳೋದು ಉತ್ತಮ. ಸರಿ, ಈಗ ತುಂಬಾ ಡೌನ್ ಇದೆ ಪ್ರೈಸಸ್. ಈ ಸಮಯದಲ್ಲೂ ಫಾರ್ಮರ್ ಒಂದು ಬೆಲೆ ಹೇಳಿದ್ರು, ಅದು ಸಮಾಧಾನಕರವಾಗಿ ಇದೆಯಾ ಈ ವೆರೈಟಿಗೆ? ಸಮಾಧಾನಕರವಾಗಿ ಇದೆ. ಯಾಕಂತ ಹೇಳಿದ್ರೆ ಅವ್ರು ಆಕ್ಚುಲಿ 300 ರೂಪೀಸ್ 300 ರೂಪಾಯಿ ಹೋಯ್ತು ಅಂತ ಹೇಳಿದಾರೆ. ಬಟ್ 300 ರೂಪಾಯಿ ಹೋಯ್ತು ಅಂತ ಹೇಳಿದ್ರೆ ಈ ಕಡೆ ರೈತನ ತುಂಬಾ ತಳಮಟ್ಟಕ್ಕೆ ಪಾತಾಳಕ್ಕೆ ತಳ್ಳೋ ತರನು ಇರಲ್ಲ, ಲಾಸ್ಟ್ ವರ್ಗೂ ಹೋಗ್ಬೇಕು. ಹೌದು, ಹಂಗಂತ ಹೇಳ್ಬಿಟ್ಟು ಜಾಸ್ತಿನೂ ಇದಾಗೋ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಈ ಒಂದು ಟೊಮೊಟೊ ಬೆಳೆಗಳಿಗೆ ಖರ್ಚು ಅನ್ನೋದು ಹಂಗೆ ಬರ್ತದೆ. ಯಾಕಂದ್ರೆ ಮೊದ್ಲು ನೆಲದ ತಯಾರಿಯಿಂದ ಹಿಡಿದು ಈಗ ನೋಡಿ ಪೇಪರ್ ಬೆಡ್ ಕಡ್ಡಿಗಳು ಹಾಕೋದಕ್ಕೆ ಒಂದಷ್ಟು ಜನ ಟೈನು, ಇವಾಗ ಬೆಲೆಗಳು ಕೇಳಿದ್ರೆ ವೈಬ್ರೇಷನ್ ಬರುತ್ತೆ ಜಿಮ್ ಅಂತದ್ ಮೈಯೆಲ್ಲ. ಆ ರೇಟ್ಗಳಿದೆ ಟೈನ್ಗಳು ಬೆಲೆಗಳು ಅಷ್ಟೇ. ಇನ್ನ ಪ್ಲಾಸ್ಟಿಕ್ ವೈರ್ಗಳು, ಮತ್ತೆ ಈ ಕಡ್ಡಿ ಹಾಕೋದಕ್ ಲೇಬರ್, ಬೆಡ್ ಹಾಕಕ್ ಲೇಬರ್, ಎಷ್ಟಿದೆ ಖರ್ಚುಗಳು, ಸುಮಾರು ಖರ್ಚು. ಟೊಮೊಟೊ ಹೆಂಗಂತ ಹೇಳಿದ್ರೆ ನಾಟಿ ಮಾಡ್ದಂಗೆ ಇಂದ ಹಿಡಿದು ಗಿಡಕ್ಕೆ ತಾಚೆ ಹಾಕೋವರೆಗೂ ಕೂಲಿಯವ್ರು ಬೇಕೇ ಬೇಕು, ಸುಮಾರು ಖರ್ಚು ಬರ್ತದೆ. ಇನ್ನ ರೋಗಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಇನ್ನು ಅದ್ ಬಿಟ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ರೂಟ್ ರಾಟು, ಮತ್ತೆ ಏನಂತಾರೆ ಕಾಂಡ ಕೊಳೆ ರೋಗ ಬರ್ತದೆ, ಮತ್ತೆ ಪೇಪರ್ ಬಿಸಿಗೆ ಒಂದೊಂದ್ಸಲಿ ಗಿಡ ಹೋಗೋ ಚಾನ್ಸಸ್ ಇರ್ತದೆ. ಮತ್ತೆ ವಿಲ್ಟ್ಗಳು 3 ತರ ವಿಲ್ಟ್ಗಳು ಬರ್ತದೆ. ಫಿಸೋರಿಯಂ ವಿಲ್ಟ್ ಇರ್ತದೆ, ಮತ್ತೆ ಸ್ಲಿರೋಶಿಯಂ ವಿಲ್ಟ್ ಇರ್ತದೆ, ಮತ್ತೆ ಬ್ಯಾಕ್ಟೀರಿಯಲ್ ವಿಲ್ಟ್ ಇರ್ತದೆ. ಸೊ ಈ ವಿಲ್ಟ್ ತೊಂದರೆಗಳು ಬರ್ತದೆ. ಅದನ್ನ ಹೊರತುಪಡಿಸಿ ಇನ್ನ ವಾತಾವರಣದಲ್ಲಿ ಬಿಸಿ ಜಾಸ್ತಿ ಇದ್ದಾಗ ರಸ ಇರೋ ಕೀಟಗಳು, ನಮ್ಗೆ ಹಾವಳಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವೈರಸ್ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇಷ್ಟೇ.
ಸರಿ ಸರಿ, ಈಗ ಬೆಳೆ ಬಗ್ಗೆ ರೇರ್ ಸಾಕ- ಕೇಸ್, ಇನ್ನ ರೇರ್ ಕೇಸ್ ಬೂದಿ ರೋಗ. ಹಾ. ಯಾವಾಗೋ ಅಂದ್ರೆ ಒಂದೇ ಸಲ ಬರೋದಿಲ್ಲ, ಯಾವಾಗೋ ಒಂದೊಂದ್ ಸ್ಟೇಜ್ ಸಲಿ. ಅಲ್ಲಿ ಸ್ವಲ್ಪ ಜಾಸ್ತಿ ಬೇರೆ ಕಾಣಿಸ್ಕೊಳ್ಳುತ್ತೆ. ಹಾ. ಸರಿ ಸರ್, ಈಗ ಬೆಳೆ ಬಗ್ಗೆ ಸಾಕಾಯ್ತು. ಹ್ಮ್. ಈ ಇಂದಿನ ವರ್ಷದ ಟೊಮೊಟೊ ಮಾರ್ಕೆಟ್ ಫಾರ್ಮರ್ಸ್ ಹಾ. ತುಂಬಾ ಅಧ್ವಾನವಾಗಿ ತಂದ್ಬಿಟ್ಟಿದೆ. ಯಾಕಂದ್ರೆ ಮೊನ್ನೆ ನಮ್ ಕೋಲಾರ ಮಾರ್ಕೆಟ್ ಅಲ್ಲಿ ಅನ್ಸೋಲ್ಡ್ ಆಗಿದ್ದೆ ನಾಟಿ ಟೊಮೊಟೊ. ಹಾ. ಇದ್ರ ಬಗ್ಗೆ ಫಾರ್ಮರ್ಸ್ ಏನು ತಗೋಬೇಕಾಗಿತ್ತು ಪ್ರಿಕಾಷನರಿಗೆ ಬೆಳೆ ಮಾಡೋದಕ್ಕೆ ಮುಂಚೆ? ಹಾ. ಈಗ ಒಬ್ಬೊಬ್ರು ಈಗ ಹೆಸರು ಹೇಳೋದ್ ಬೇಡ, ಮಂಡಿಗಳು ಟೊಮೊಟೊ ಮಂಡಿ ಇಟ್ಕೊಂಡಿರೋರೆ 100 ಎಕರೆ 150 ಎಕರೆ ಬೆಳೀತಾ ಇದಾರೆ. ಅದು ಅವ್ರ ಮುಖಾಂತರ ಸಣ್ಣ ರೈತರಿಗೆ ಏಟ್ ಬೀಳ್ತಾರ ಅದ್ರ ಮುಖಾಂತರ ಅಂತ ನಾವು ಹಂಗೂ ಖಂಡಿತವಾಗಿ ಹೇಳಕ್ ಆಗಲ್ಲ. ಹಾ. ಇವಾಗ ಏನಂತ ಹೇಳಿದ್ರೆ, ಈಗ ಅವರು ಮಾಡಿದಾರೆ ಅಂತ ಹೇಳಿದ್ರೆ, ಈಗ ಒಂದ್ 150 ಎಕರೆ ಮಾಡಿದಾರೆ ಅಂತ ಹೇಳಿದ್ರೆ, ಅದು ತೀರಾ ಸಣ್ಣ ರೈತರು ಅಂತ ಹೇಳಿದ್ರೆ ಅರ್ಧ ಎಕರೆ ಲೆಕ್ಕ ಹಾಕೊಂಡ್ರೆ ನಮ್ಗೊಂದು 300 ರೈತರು ಬೆಳೆಯುವಂತ ಬೆಳೆ ಒಬ್ರೇ ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಅದು ಎಲ್ಲೋ ಒಂದ್ ಕಡೆ ಚುರುಕ್ ಅಂತದೆ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ರೈತರು ಬಂದು ಕೆಲವೊಬ್ರು ವಿಡಿಯೋಗಳು ನೋಡ್ತಾರೆ. ಈಗ ಅವರು ಪ್ಲಾಂಟೇಶನ್ ಮಾಡಿರ್ತಾರೆ. ಈಗ 300 ಎಕರೆ ಅಲ್ಲ 100-150 ಎಕರೆ ಮಾಡಿರ್ತಾರೆ ಅನ್ಕೊಳ್ಳಿ, ಯಾರಾದ್ರೂ ಆಗ್ಲಿ, ದೊಡ್ಡ ರೈತರು ಮಾಡಿರ್ತಾರೆ. ಅವ್ರು ಪ್ಲಾಂಟೇಶನ್ ಮಾಡಿರೋದನ್ನ ಗಮನಿಸಿದಾಗ ರೈತರಿಗೆ ಎಲ್ಲೋ ಒಂದ್ ಕಡೆ ಮನ್ಸೆಲ್ಲ ಏನ್ ಅನ್ಸ್ತಾ ಇರುತ್ತೆ ಅಂತ ಹೇಳಿದ್ರೆ, ಈ ವರ್ಷ ಮಾರ್ಬೋದೇನೋ, ಇವ್ರು ಹಾಕಿದಾರಲ್ವಾ ನಾವು ಹಾಕೋಣ ಅನ್ನೋದೊಂದು ಆಸೆ ಅನ್ನೋದು ಬಂದೇ ಬರ್ತದೆ ಪ್ರತಿಯೊಬ್ಬನಿಗೂ. ರೈತನಿಗಂತೂ ಆಸೆ ಅನ್ನೋದು ಅಲ್ಲ, ಅವ್ನ್ ಜಾಸ್ತಿ ಹಿಂಸೆ ಪಟ್ಬಿಟ್ಟಿರ್ತಾನೆ, ಬಂಡವಾಳಗಳು ಹಾಕಿರ್ತಾನೆ, ಕೆಲವೊಂದ್ಸಲಿ ಬಂದಿರೋದಿಲ್ಲ, ಕೈ ಸುಟ್ಕೊಂಡಿರ್ತಾನೆ. ಅವಾಗ ಏನ್ ಅನ್ಸ್ತದ ಅಂದ್ರೆ, ಇವರು ಇಂಥ ದೊಡ್ಡವರೆಲ್ಲ ಮಾಡಿರ್ತಾರೆ ಅಂತ ಹೇಳಿದ್ರೆ ಖಂಡಿತ ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಚೆನ್ನಾಗ್ ಆಗ್ಬೋದು ಅನ್ನೋ ಒಂದು ತಾಟಲ್ಲೂ ಸುಮಾರು ಜನ ಹಾಕೋರಿದ್ದಾರೆ. ಸೊ ಅಂತವ್ರು ಎಲ್ಲ ಸ್ವಲ್ಪ ಸಫರ್ ಆಗಿದ್ದಾರೆ ಅಂತ ನನ್ನ ಇದು. ಯಾಕಂತ ಹೇಳಿದ್ರೆ ನಾಟಿ ಸ್ವಲ್ಪ ಜಾಸ್ತಿ ಮಾಡ್ದಂಗಿದ್ದಾರೆ. ಸರ್, ಈಗ ಟೊಮೊಟೊ ಈ ಸಲ ಫಾರ್ಮರ್ಸ್ ಅಷ್ಟೇ ಫಿನಿಶ್ ಆಯ್ತು ಅಂತ ಅನ್ಕೊಂತೀನಿ. ಟೊಮೊಟೊ ಸೀಸನ್ ಇಲ್ಲ ಆ ರೀತಿ ಯೋಚನೆ ಮಾಡಬಾರ್ದು. ಈಗ ನೋಡಿ, ಈ ರೈತರು ಬಂದು ಪ್ರೈಸ್ ಇಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ರೆ ಈ ರೀತಿಯಾದ ಉತ್ಕೃಷ್ಟ ಬೆಳೆ ಆಗ್ತಾ ಇರಲಿಲ್ಲ, ಈ ರೀತಿಯಾದ ಕ್ವಾಲಿಟಿ ಬರ್ತಾ ಇರಲಿಲ್ಲ. ಹಾಕಿರೋ ಬಂಡವಾಳ ಆದ್ರೂ ಬರ್ಬೋದು ಅನ್ಸುತ್ತೆ. ಇಲ್ಲ ಹಾಕಿರೋ ಬಂಡವಾಳ ಅಂತಲ್ಲ, ಈಗ ಇದೇ ನಾನು 300 ರೂಪಾಯಿ ಬೆಲೆನೇ ಲೆಕ್ಕ ಇಟ್ಕೊಳ್ಳೋಣ. ಈಗ 1 ಎಕರೆ ವಿಸ್ತೀರ್ಣಕ್ಕೆ 2000 ಕ್ರೇಟ್ ಲೆಕ್ಕ ಇಟ್ಕೊಳ್ರಿ. ತುಪ್ಪಾಗಿ ತಿಳ್ಕೊಬೇಡ್ರಿ. 2000 ಕ್ರೇಟ್ ಆಲ್ಮೋಸ್ಟ್ ಚೆನ್ನಾಗಿ ಬೆಳೆ ಇದ್ರೆ ಅದಕ್ಕಿಂತ ಜಾಸ್ತಿ ತೆಗ್ದಿರೋರು ಇದ್ದಾರೆ, ಅದಕ್ಕಿಂತ ಕಡಿಮೆ ತೆಗ್ದಿರೋರು ಇದ್ದಾರೆ. ಒಂದು ಆವರೇಜ್ 1500 2000 ಕ್ರೇಟ್ ಇಟ್ಕೊಳ್ಳಿ. ಅದ್ರಲ್ಲಿ 1500 ಇಟ್ಕೊಳ್ಳೋಣ, 2000 ಬೇಡ. 1500 ಕ್ರೇಟ್ ಇಟ್ಕೊಂಡ್ರೆ 300 ರೂಪಾಯಿ ಬೆಲೆ ಹೋಯ್ತಂದ್ರೆ 4.5 ಲಕ್ಷ ರೂಪಾಯಿ ಆಗುತ್ತೆ ಅಟ್ಲೀಸ್ಟ್. ಒಂದ್ 2 ಲಕ್ಷ ಒಂದು ಖರ್ಚು 2 ಲಕ್ಷ ಹೋದ್ರೇನು, ಒಂದ್ ಎಕರೆಗೆ ಅಥವಾ 1.5-2 ಲಕ್ಷ ಹೋದ್ರೇನು, ಇನ್ನ ಉಳ್ದಿರೋದು ಒಂದ್ ಸ್ವಲ್ಪ ನಿಮ್ಗೆ ಗೊತ್ತಿರ್ತದೆ. ಇನ್ನ ಗಿಮಿಷನ್ ಎಲ್ಲ ಹೋಗಿ ರೈತನ ಕೈಗೆ ಒಂದಷ್ಟು ಬರ್ತದೆ, ಅವನು ಕೂಲಿ ಪಾಡು. ಅಂದ್ರೆ ಈ ಟೊಮೊಟೊ ಬೆಳೆ ಅಂತ ಹೇಳಿದ್ರೆ ನಿಮ್ಗೇನು 3 ತಿಂಗಳಿಗೆ ಆಗೋಗೋದಿಲ್ಲ. ಟೊಮೊಟೊ ಬೆಳೆ ಕಂಪ್ಲೀಟ್ ಆಗಿ ಮುಗಿಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ 4 ತಿಂಗಳು 4.5 ತಿಂಗಳು ಆಗೋಗ್ತದೆ. ಸೊ ಈ ತರ ಲೆಕ್ಕಾಚಾರದಲ್ಲಿ ಲಾಸ್ ಅನ್ನೋದು ಆಗೋದಿಲ್ಲ, ಬಟ್ ರೈತನಿಗೆಲ್ಲೋ ಕಷ್ಟಕ್ಕೆ ಅಷ್ಟೊಂದು ಹೆವಿಯಾದ ಪ್ರತಿಫಲ ಸಿಕ್ಕಿರಲ್ಲ ಅಷ್ಟೇ. ಸರಿ ಸರ್, ಫೈನಲ್ ಆಗಿ ಇದ್ರ ಬಗ್ಗೆ ಇನ್ನೇನಾದ್ರು ಹೇಳ್ಬೇಕಂದ್ರೆ ಅನಿಸಿಕೆ ಮಾಡಿ ಮುಗಿಸ. ನಮ್ದು ಏನಿಲ್ಲ ಅನಿಸಿಕೆ, ಸುಮ್ನೆ ಅದನ್ನೇ ಹೇಳೋದು. ನಾವ್ ಯಾವಾಗೂ ಕೇಳ್ಕೊಳ್ಳೋದು ಒಂದೇ, ರೈತರು ಪ್ರತಿಯೊಬ್ರು ಅಷ್ಟೇ ಟೊಮೊಟೊ ಮೇಲೆ ಸ್ವಲ್ಪ ಕಡಿಮೆ ಹೋಗ್ರಿ, ಮೀಡಿಯಂ ಆಗಿ ಬೆಳೀರಿ. ಎಲ್ಲಾರು ಸ್ವಲ್ಪ ಈಗ ಇನ್ನೊಂದು ನೋಡಿದೀರಾ, ಟೊಮೊಟೊ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ತರಕಾರಿಗಳು ರೇಟ್ ಚೆನ್ನಾಗಿದೆ. ಈಗ ಟೊಮೊಟೊ ಬಿಟ್ಟು ಎಲ್ಲ ರೇಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲಾನು ಬೆಳಿಬೋದಲ್ವಾ? ಇವಾಗ ಬರೀ ಟೊಮೊಟೊನೇ ಬೆಳೆ ಅಲ್ವಲ್ಲ. ಹೌದು, ಎಲ್ಲ ಟೊಮೊಟೊ ಮೇಲೆ ಹೋಗಿದ್ದಾರೆ ತುಂಬಾ ಫಾರ್ಮರ್ಸ್. ಆಲ್ಮೋಸ್ಟ್ ಎಲ್ಲಾ ತರಕಾರಿಗಳು ರೇಟ್ ಇದೆ, ಅದ್ರಲ್ಲೇ ತಿಳ್ಕೊಬೇಕು. ಎಲ್ಲ ಸ್ವಲ್ಪ ಬೆಳೆ ಡಿವೈಡ್ ಮಾಡ್ಕೊಂಡು. ನಾನು ಸುಮಾರು ಸತಿ ವಿಡಿಯೋಗಳಲ್ಲೆಲ್ಲ ಕೇಳ್ಕೊಳ್ಳೋದು ಅಷ್ಟೇ, ದಯವಿಟ್ಟು 4 ಎಕರೆ ಇದ್ರೆ 1 ಎಕರೆ ಟೊಮೊಟೊ ಮಾಡಿ ಅಷ್ಟೇ. ಯಾವಾಗೂ ಒಂದು ಉತ್ತಮವಾದ ಒಂದು ಆವರೇಜ್ ಬೆಲೆ ಸಿಗ್ತದೆ. ನೀವು ಏಕಾಏಕಿ ಎಲ್ಲ 4 ಎಕರೆನೂ ಟೊಮೊಟೊ ಮಾಡಿದ್ರೆ ಇದೇ ಪರಿಸ್ಥಿತಿನೇ ಬರೋದು. ಅದ್ರಲ್ಲಿ ಬೇರೆ ಇನ್ನ ಪಾರ್ಸಲ್ಗಳು ಹೋಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಮೋಸ ಆಗೋಗುತ್ತೆ. ಅಪ್ಪಿತಪ್ಪಿ ಸ್ವಲ್ಪ ಪಾರ್ಸಲ್ಗಳು ಹೋಗ್ತಾ ಇದ್ರೆ ಒಂದ್ ಸ್ವಲ್ಪ ಹಿಂಗೆ ಒಂದ್ ಸ್ವಲ್ಪ ಆವರೇಜ್ ಆಗಾದ್ರೂ ಇರ್ತದೆ. ಪಾರ್ಸಲ್ ಏನಾದ್ರು ಹೋಗ್ದಿರ ನಿಂತೋಗ್ಬಿಡ್ತು ಅಂತ ಹೇಳಿದ್ರೆ ನಮ್ ಟೊಮೊಟೊ ನಾವೇ ತಿನ್ಬೇಕಾಗ್ತದೆ. ಎಷ್ಟೊಂದು ತಿನ್ನಕ್ಕಾಗ್ತದೆ? ಟೊಮೊಟೊ ಗೊಜ್ಜು ಒಂದಿನ 1 ಟೈಮ್ ಮಾಡ್ಬೋದು, ಪ್ರತಿದಿನ ಅದನ್ನೇ ಮಾಡಕ್ಕಾಗಲ್ಲ, ಮಾಡೋದು ಇಲ್ಲ ಯಾರನ್ನು ಅಷ್ಟೇ. ಸೊ ಇದು ಅಷ್ಟೇ, ಈ ಸಿಂಪಲ್ ಆಗಿ ಇದೇನೋ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟಂಗಿಲ್ಲ, ಸುಮ್ನೆ ಹರಿಕತೆ ಮಾಡ್ದಂಗೆ ಐತೆ. ನನ್ನ ಬಿಟ್ಬಿಡಪ್ಪ ಸ್ವಾಮಿ, ನಿನ್ ತಲೆ ತಿನ್ಬೇಡ. ಥ್ಯಾಂಕ್ಸ್. ಏನಿಲ್ಲ, ದಯವಿಟ್ಟು ಯಾರೇ ಯಾವ್ದೇ ಬೆಳೆ ಮಾಡ್ಬೇಕಾದ್ರೇನು ಪುಟ್ದಾಗ ಮಾಡ್ಕೊಳ್ಳಿ ಅಷ್ಟೇ ನಾವ್ ಹೇಳೋದು. ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಲಾಸ್ಟ್ ಅಲ್ಲಿ ಇದು ಬೇಜಾರ್ ಮಾಡ್ಕೊಬೇಡ್ರಿ. ನೆನ್ನೆ ಒಂದು ಫಾರ್ಮರ್ ನ ನೋಡಿದ್ರೆ ಅವ್ರು ಮಾಡಿರೋ ಟೆಕ್ನಿಕ್ ಹೆಂಗಂತಾರೆ, ಚಿಲ್ಲರೆ ಬೆಳೆಗೆ 1/2 ಎಕರೆ, ವಾರ್ಷಿಕ ಬೆಳೆ 1 ವರ್ಷಕ್ಕೆ ಬರುವಂತ ಬೆಳೆಗೆ 1/2 ಎಕರೆ, ಬಹುವಾರ್ಷಿಕ ಬೆಳೆ 3 ವರ್ಷ 4 ವರ್ಷ ಬೆಳೆಯುವಂತ ಬೆಳೆಗೆ 1/2 ಎಕರೆ, ಈ ತರ ಡಿವೈಡ್ ಮಾಡ್ಕೊಂಡು ಮಾಡಿದ್ದಾರೆ. ಹೊಸಕೋಟೆ ಹತ್ರ ನಾವು ನೋಡಿದ್ರೆ ಇದರಿಂದ ಏನ್ ಗೊತ್ತಾಗ್ತದೆ? ಚಿಲ್ಲರೆ ಬೆಳೆನಲ್ಲಿ ಬಂದು ಒಂದೇ ಸಲ ಬಂದ್ರೆ ಲಕ್ಷಗಳು ಬಂದ್ಬಿಡ್ತದೆ. ಬಂದಿಲ್ಲ ಅಂತ ಹೇಳಿದ್ರೆ ಕೈಯಿಂದನೂ ಸ್ವಲ್ಪ ದುಡ್ಡು ಹೋಗೋ ಚಾನ್ಸ್ ಇರ್ತದೆ.
ವರ್ಷದ ಬೆಳೆ ಅಂತ ಹೇಳಿದ್ರೆ ಅದರಲ್ಲಿ ಒಂದ್ ತಿಂಗಳು ರೇಟ್ ಇಲ್ಲ ಅಂದ್ರೆ ಇನ್ನೊಂದ್ ತಿಂಗಳು ರೇಟ್ ಸಿಕ್ಕೇ ಸಿಗ್ತದೆ, ಗ್ಯಾರಂಟಿ ಸಿಗ್ತದೆ. ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ರೇಟ್ ಯಾವಾಗ ಅಪ್ಪಲ್ಲೇ ಇರ್ತದೆ ಯಾವ್ದೊಂದು ಬೆಳೆಗಾಗ್ಲಿ, ಲಾಂಗ್ ಬೆಳೆಗಳಿಗೆ. ಇನ್ನ ಬಹುವಾರ್ಷಿಕ ಬೆಳೆ ಬಂದ್ರೆ ಒಂದ್ಸಲಿ ಸ್ಟಾರ್ಟ್ ಆಗ್ಬಿಡ್ತು ಅಂದ್ರೆ 4-5 ವರ್ಷ ಇತ್ತು ಅಂತ ಹೇಳಿದ್ರೆ ಯಾವ್ದಾದ್ರು ಒಂದ್ ಟೈಮಾಗ ನಮ್ಗೆ ರೇಟ್ ಲೆಕ್ಕಲ್ಲ, ಕಾಸಾಗಲ್ಲ. ಈ ತರ ಯಾಕೆ ಯೋಚನೆ ಮಾಡಬಾರ್ದು, ಅಷ್ಟೇ ನಾವ್ ಹೇಳೋದು. ಇದು ಬರೀ ಮಾತಲ್ಲ, ನಮ್ ವೀಕ್ಷಕರಿಗೆ ಹೇಳೋದು. ಅದು ವಿಡಿಯೋನು ಮಾಡಿದೀವಿ, ಕಂಟೆಂಟ್ ನಮ್ ಚಾನಲ್ ಅಲ್ಲಿ. ಹಾ. ಈ ವಿಡಿಯೋ ಮಾಡ್ದ ಹಿಂದಿನ ದಿವಸ ಆ ವಿಡಿಯೋ ಮಾಡಿದೀವಿ. ಇದಕ್ ಮುಂಚೆ ಅದು ಬರ್ಬೋದು ಅಥವಾ ಅದಾದ್ಮೇಲೆ ಇದು ಬರ್ಬೋದು. ನಮ್ ಚಾನಲ್ ಅಲ್ಲಿ ನೋಡಿ. ಥ್ಯಾಂಕ್ ಯು. ಸಿಗೋಣ. ಮಾಹಿತಿಯಲ್ಲಿ ಏನಾದ್ರು ಬೇಜಾರ ಇದ್ರೆ ಕ್ಷಮೆ ಇರ್ಲಿ, ಆಮೇಲೆ ಕಾಮೆಂಟ್ ಮಾತ್ರ ತಪ್ಪಾಗಿ ಹಾಕ್ಬಿಡ್ರಿ.